ರಾಜ್ಯದಲ್ಲಿ 2,500 ಲೇನ್ಮೆನ್ಗಳನ್ನು ಏಕಕಾಲದಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಚಾಮರಾಜನಗರದಲ್ಲಿ ನಿನ್ನೆ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು 400 ಕಿಲೋವ್ಯಾಟ್ ವಿದ್ಯುತ್ ಉಪಕೇಂದ್ರ ಸೇರಿದಂತೆ ಒಟ್ಟು 6 ಹೊಸ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಕುಸುಮ್ ಬಿ ಯೋಜನೆಯಡಿ ವಿದ್ಯುತ್ ಕಂಬದಿಂದ 500 ಮೀಟರ್ಗಿಂತ ಹೊರಗಿರುವ ಅಕ್ರಮ ಕೃಷಿ ಪಂಪ್ಸೆಟ್ ಸಂಪರ್ಕಗಳನ್ನು ಸಕ್ರಮಗೊಳಿಸಲಾಗುವುದು ಎಂದರು. ಮೊದಲ ಹಂತದಲ್ಲಿ 1,500 ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. 2 ವರ್ಷದೊಳಗೆ ಎಲ್ಲಾ ಸಂಪರ್ಕಗಳನ್ನು ಸಕ್ರಮಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. ಸೌರಶಕ್ತಿ ಆಧಾರಿತ ಕುಸುಂಬಿ ಯೋಜನೆಯಡಿ 80% ಸಹಾಯಧನ ನೀಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ 500 ಮೀಟರ್ ಒಳಗಡೆ ಎಲ್ಲ 500 ಮೀಟರ್ ಒಳಗಡೆ ಎಲ್ಲ 5,500 ಮೀಟರ್ ಒಳಗಡೆ ಯಾವುದು ನಮ್ಮ ಗ್ರಿಡ್ಡಿಂದ ಅದಕ್ಕೆಲ್ಲ ನಾವೇ ಅದೇ ಮೇನ್ ಗ್ರಿಡ್ಡಿಂದಲೇ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. 1,500 ಈ ವರ್ಷ ಮಾಡ್ತೀವಿ. ಆದ್ಯತೆ ಮೇಲೆ ಫಸ್ಟ್ ಯಾರು ಕಟ್ಟಿದಾರೋ ಅವ್ರದ್ದೆಲ್ಲ ತೆಗೆದು ಮಾಡ್ತಾ ಇದ್ವಿ. ಇನ್ನೊಂದು 2 ವರ್ಷದಲ್ಲಿ ಸಂಪೂರ್ಣವಾಗಿ ಪೆಂಡಿಂಗ್ ಇರೋದನ್ನು ಎಲ್ಲ ತೀರಿಸಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಅದಕ್ಕೆ ನಾವು ಫಾರ್ಮರ್ಸ್ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಕುಸುಮ್ ಬಿಯಲ್ಲಿ ಅಂದರೆ ಸೋಲಾರ್ ಪಂಪ್ಸೆಟ್ಟು ಸ್ಟ್ಯಾಂಡರ್ಡ್ ಲೋನ್ ಪಂಪ್ಸೆಟ್ ಮಾಡಲಿಕ್ಕೆ ಸಮೇತ 80% ಸಬ್ಸಿಡಿ ಕೊಡ್ತಾ ಇದ್ವಿ. ಅದು ಸಮೇತ ಅಪ್ಲಿಕೇಶನ್ ತಗೊಂಡು ಅದು ಸಮೇತ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಮಾರು 350 ಅಪ್ಲಿಕೇಶನ್ ಬಂದಿದೆ. 12 ಜನರ ಕಾಂಟ್ರಾಕ್ಟರ್ಸ್ನ ಪ್ಯಾನೆಲ್ ಮಾಡಿಟ್ಟಿದ್ದೀವಿ. ಅದರಿಂದ ಕೆಲವು ಈ ಥರ ಜನರಿಗೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಈ ಕುಸುಮ್ ಸಿ ಒಂದು ಈ ನಮಗೆ ಸಬ್ಸ್ಟೇಷನ್ ಎಲ್ಲಿದೆ ಈಗಾಗಲೇ ಎಕ್ಸಿಸ್ಟಿಂಗ್ ಸಬ್ಸ್ಟೇಷನಲ್ಲಿ ಅದನ್ನು ಸೋಲರೈಸೇಷನ್ ಮಾಡಲಿಕ್ಕೆ ಈಗಾಗಲೇ ನಾವು 5.5 ಮೆಗಾವಾಟ್ ಈಗಾಗಲೇ ಸೆಲೆಕ್ಟ್ ಮಾಡಿದ್ವಿ. ಲ್ಯಾಂಡ್ ಸಮೇತ ಕೊಟ್ಟಿದ್ವಿ.